ಏ ತಯಾರಾದೇನಾ? ಹಾ, ನಾ ತಯಾರಾಗಿನಿ, ಆಕಿ ಇನ್ನೂ ತಯಾರಾಗಿಲ್ಲ. ನಾನು ನಿನಗೇನು ಹೇಳಿ, ಇಬ್ಬರು ಕೂಡ ದೇವ್ರಿಗೆ ಹೋಗಿ ಬರೋಣ. ಆಕಿನ ಯಾವಾಗಾರು ಕರ್ಕೊಂಡು ಹೋಗ್ತೀನಿ ಅಂತ ಏನಲ್ಲ. ಎಲ್ಲೇ ಹೋದ್ರು ಯಾವಾಗೋ ಹೋದ್ರು ಉಷ್ಟ್ರು ಕೂಡ ಹೋಗಿವಿ, ಹೇಗೆ ಬಿಟ್ಟು ಹೋಗುದು? ಆಕಿನ ಎಲ್ಲರೂ ಕರ್ಕೊಂಡು ಹೋಗಕ್ಕೆ ಬರ್ತೈತಿ. ಯಾಕೆ ಸುಮ್ಮನೆ ಊರ್ದ ಮಾತಾಡ್ತಿ? ಈಗ ಬಾ. ಹೇಳಾರ ಬರ್ಲ, ಹೇಳಾರ ಹೋದ್ರ ಏನಾರ ತಿಳ್ಕೊಂತಾಳ. ಏನಾರ ತಿಳ್ಕೊಳಕ್ ಏನೈತಿ? ಎಲ್ಲ ಒಂದ ಮನೆಯವ್ರು ಇರ್ತೀವಿ. ಆಕೆ ಏನೂ ತಿಳ್ಕೊಳಲ್ಲ. ಆಕೆ ಬಗ್ಗೆ ನನಗೆ ಗೊತ್ತೈತಿ. ಬಾ ಈಗ. ಅತ್ತಿಯಾರ ನಮ್ಮ ಹೋಗಿ ಬರೋಣ ಹೇಳ್ತೀನಿ ಬಾರ. ಒಂದು ಮಾತ್ರ ಎಲ್ಲಿಗೆ ಹೋಗಿ ಅಂತ ಹೇಳವಾದ್ರನ? ಇಲ್ಲತ್ತಿ, ನನಗೇನು ಹೇಳಿಲ್ಲ ನೋಡು. ಅದಂಗೆ ಹೇಳ್ತಾಳ, ಅಷ್ಟು ಬದಲು ಮಾರಾಕತ್ತಾಳ ಅವನು. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನನ್ನೂ ಕರ್ಕೊಂಡು ಹೋಗ್ತಿದ್ರಲ್ಲ, ಬಿಟ್ಟು ಹೋಗುವಂಥದ್ದೇನಿತ್ತು? ಆಕಿ ಬಿಟ್ಟು ಹೋಗೋಣ ಅಂದ್ರೆ ಬೇಕಾ? ಅವ ಬಿಟ್ಟು ಹೋಗ್ಯಾನ, ಅವತ್ತೇನು ತಪ್ಪೈತಿ? ಎಲ್ಲೋದ್ರು ಏನು? ಎಲ್ಲಿ ಹೋದ್ರಂತ ಇಲ್ಲೇ ಚಿಂತೆ ಮಾಡ್ಕೊತ ಕೂತ್ರ ಏನ? ನಡಿ, ನಾವು ಹೋಗೋಣ, ಅವ್ರ ಬೆನ್ನ ಹತ್ತಿ. ಬ್ಯಾಡತ್ತಿ, ನಾವು ಬೆನ್ನತ್ತಿ ಕಾಯುದಂದ್ರ ಕೆಟ್ಟ ಅನಿಸ್ತೈತಿ. ಏಯ್ ಸುಮ್ಕುಂದ್ರ, ಈ ಮನೆಗೆ ನಾ ದೊಡ್ಡಕ್ಕೆ ನೀ ದೊಡ್ಡಕ್ಕೆ? ನನ್ನ ಮಗನ್ ನಾ ನೋಡಕ ಯಾರ್ದೇ ನಂಜಿಕೆ? ನಡಿ ಹೋಗೋನು. ನೋಡಿದೇನ ಹೆಂಗ್ ನುಲ್ದಾಡಕತ್ತಾರ? ಹಿಂಗ ಮಾಡಿದ್ರ ನಿನ್ ಗಂಡ ಕೈ ಬಿಟ್ಟು ಹೋಗ್ಕಾನ. ನನ್ನೂ ಕರ್ಕೊಂಬಂದಿದ್ರ ನಾ ಬ್ಯಾಡಂತಿದ್ನೇನತ್ತಿ? ನಿನ್ನೂ ಕರ್ಕೊಂಬಂದಿದ್ರ ಆಕಿ ಮನ್ಸಿಗೆ ಹಳಾಕಿತ್ತ. ಅಷ್ಟ ನಿನ್ ಗಂಡನ ತಲೆ ತುಂಬ್ಯಾಳಾಕಿ. ಹೋಗ್ಲಿ ಬಿಡತ್ತಿ, ಬೇರೆ ಕಡೆ ಎಲ್ಲಾರ ನನ್ನೂ ಕರ್ಕೊಂಡು ಹೋಗ್ತಿರ್ಬೇಕು. ಆಕಿ ಇರುತ್ತಾನ, ನೀನು ಕರ್ಕೊಂಡು ಹೋಗೋದ? ಅದು ನಿನ್ನ ಕನಸಿನ ಮಾತು. ಈಗ ನಾ ಏನ್ ಮಾಡಂದಿ? ಹಂಗಾದ್ರ ನಾ ಹೇಳ್ದಂಗೆ ಕೇಳ್ತಿ? ನನ್ ಗಂಡ ನನ್ ಪ್ರೀತಿ ಮರೆಯಕತ್ತಾನಂದ್ರ ನೀ ಹೇಳ್ದಂಗೆ ಕೇಳಬೇಕಲ್ಲ. ನಿನ್ನ ಗಂಡಗ ಆಕಿ ಮ್ಯಾಲಿನ ಪ್ರೀತಿ ಕಡಿಮೆ ಆಗ್ಬೇಕಂದ್ರ ಆಕಿ ಹೊಟ್ಟೆಗಿನ ಕೂಸ ಸಾಯ್ಬೇಕು. ಅದಂಗಾಗ್ತದ? ನೀ ಮನಸ್ಸು ಮಾಡಿದ್ರೆ ಎಲ್ಲ ಆಕೈತಿ. ಯಾಕಾಗಂಗಿಲ್ಲ? ಈಗ ನಾ ಏನ್ ಮಾಡ್ಬೇಕತ್ತಿ? ಹೆಂಗಿದ್ರು ಸಂಜೆ ಮುಂದ ನೀವೊಂದು ಗಲಾಸ ಆಕಿಒಂದ್ ಗಲಾಸ ಮನ್ಕೊಳ್ಳೋ ಮುಂಚೆ ಹಾಲು ಕುಡಿತೀರಿಲ್ಲ? ಆಕಿ ಕುಡಿ ಹಾಲಿನಾಗ ವಿಷ ಹಾಕಿ ಆ ಖುಷಿನ ಯಾಕೆ ಸಾಯಿಸ್ಬಾರ್ದು? ಅತ್ತಿ, ಎಂತ ಮಾತಾಡ್ತೀನಿ ನೀನು? ನೋಡುವ, ನನ್ನ ಮೊದಲೇ ಸೊಸೆ ನೀನ. ನಾನು ನಿನ್ ಮ್ಯಾಗ ಜೀವ ಇರೋದು. ವಿಶೇಷವಾಗಿ ನಿನ್ನ ಈ ಗುಡಿ ಕರ್ಕೊಂಬಂದಿದ್ದ ನೀ ನನ್ನ ಮನೆಗೆ ಕಾಲಿಟ್ಟ ಮ್ಯಾಗ ಎಲ್ಲ ಚಲೋ ಆಗೈತೆ ಅನ್ನೋ ಸಲುವಾಗಿ. ಇನ್ನು ಮುಂದೆ ನಿನ್ನಿಂದ ನನ್ನ ಮನೆಗೆ ಎಲ್ಲ ಚಲೋ ಆಗಲಿ. ನನ್ನಿಂದ ಯಾಕ್ರಿ? ನನ್ನ ತಂಗಿನೂ ಬಂಗಾರದ ಮುಂದೆಕ. ಈಕೆ ಯಾಕೆ ಇಲ್ಲಿ ಬಂದಾಳ? ತಡ್ರಿ, ಹೋಗಿ ಕರ್ಕೊಂಬರ್ತೀನಿ.
ನನ್ನ ಗಂಡ ನನ್ನ ಪ್ರೀತಿ ಮರೆಯೋ ಸಲುವಾಗಿ ನಮ್ಮ ಅಕ್ಕನ ಹೊಟ್ಟೆಗಿರೋ ಕೂಸು ಸಾಯ ಹೊಡೆಯೋದು ಸರಿ ಏನು? ಇಂದ ನಿನ್ನ ಮರೆಸ್ತಾಳ, ನಾಳೆ ನನ್ನ ಮರೆಸ್ತಾಳ, ಮುಂದೊಂದು ದಿನ ನಮ್ಮ ಮನಿನ ಮರೆಸಿಬಿಡ್ತಾಳ. ಈಗ ಹಾಲ್ನಾಗ ವಿಷಯ ಯಾರ ಕೊಡೋರಕ್ಕಿಗೆ? ನೀ ಯಾವಾಗ ಬಂದಿ? ಅಲ್ಲಿ ಬರ್ಬೇಕಿಲ್ಲ? ಬಾ ಅಲ್ಲಿ. ಅಲ್ವಾ ನಿನ್ನ ಗಂಡನ ಜೋಡಿ ಕೂಡಿ ಈಗ ತಂಗಿ ಅನ್ನೋದು ಮರ್ತಿ, ನಾ ಅತ್ತೆ ಅನ್ನೋದು ಮರ್ತಿ, ನಾವ್ಯಾಕೆ ಬಂದ ಅಲ್ಲಿ ಅಡ್ಡಾಗಬೇಕು? ಯಾಕತ್ತಿ, ನಿಮ್ಗ ಹೇಳೇ ಬಂದಿನಲ್ಲ. ಹಾಂ ಹೇಳೇನೋ ಬಂದಿವ. ನಿನ್ನ ಜೋಡಿ ನಿಮ್ಮ ತಂಗಿನ ಕರ್ಕೊಂಡ್ ಬರ್ಬೇಕನ್ನೋ ಖಬರಿ ಇಲ್ಲ ನಿನಗ? ಹೋಗ್ಲಿ ಬಿಡತ್ತಿ. ಅಕ್ಕ, ನಾವಿಲ್ಲಿ ಬಂದಿದ್ದು ಅವ್ರಿಗೆ ಹೇಳಬೇಡ. ನೀ ಬಂದಿದ್ದು ಅವರು ನೋಡ್ಯಾರ. ಬಾ. ಅತ್ತಿ ಮಾತು ಪಾಲ್ಸಕ್ಕಿದ್ರ ಈಗ ನನ್ನ ಜೊತೆ ಬರ್ತಿಲ್ಲ? ಯಾಕೆ ಬರಲಿಲ್ಲ? ಇಲ್ಲ, ಬರ್ಲಿಲ್ಲ. ಬರ್ರಿ ಮನೆಗೆ. ಇಬ್ಬರು ಹೆಂಡ್ರನ್ನ ಕಟ್ಕೊಂಡಿ, ಒಬ್ಬಕಿ ಸಮಾಧಾನ ಹೇಳಿದ್ರ ಒಬ್ಬಕಿ ಸಿಟ್ಟು ಬರೋದ. ಯಾಕಂದ್ರ ಆಜು ಬಾಜು ಮಂದಿ ಹಂಗೆ ತಲೆ ತುಂಬ್ತಿರ್ತಾರ. ಇಷ್ಟು ದಿನ ನಾನು ಇಬ್ಬರು ಹೆಂಡ್ರ ಒಬ್ರನ್ನೊಬ್ರು ಬಿಟ್ಟ ಕೊಟ್ಟಿದ್ದಿಲ್ಲ, ರಗಡ್ ಜೀವ ಇದ್ರೆ. ಈಗ ಯಾಕೋ ಸಣ್ಣಕ್ಕಿ ಭಾಳ ಕಿರಿಕಿರಿ ಹಚ್ಚಾಕತ್ತಾಳ. ಕಿರಿಕಿರಿ ಹೆಂಗಂದ್ರೆ ಒಡ ಹುಟ್ಟಿದ ಹಾಕಣದ ಮರ್ಯಾಕತ್ತಾಳ. ಅದು ಮೊದಲೇ ತಪ್ಪ ನಿಂದ, ಆಮೇಲೆ ನಿಮ್ಮ ಒಂದು. ನನ್ನ ತಪ್ಪು ನಾವು ಒಪ್ಕೋತೀನಿ. ನಮ್ಮ ಒಂದು ಏನು ತಪ್ಪತಿ? ಗಂಡ ಸತ್ತಕ್ಕಿನ ಮದುವೆ ಮಾಡ್ಕೊಂಬಂದಿ. ಅದು ನಿಮ್ಮವ್ವ ಒಂದು ಚೂರು ಇಷ್ಟ ಇದ್ದಿದ್ದಿಲ್ಲ, ಒತ್ತಾಯ ಮ್ಯಾಗ ಮದುವೆ ಮಾಡ್ಕೊಂಬಂದಿ. ಮತ್ತು ನಿಮ್ಮವ್ವ ಆಕಿ ಮ್ಯಾಗ ಜೀವ ಹಾಕಳ. ಈಗ ಆಕೆ ನನ್ನ ಮನೆಗೆ ಕಾಲು ಇಟ್ಟಿಂದ ನನ್ನ ಮನೆಗೆಲ್ಲ ಚಲೋ ಆಗೈತೆ ಅಂತ ನಮ್ಮ ಅವ್ಗೆ ಯಾಕೆ ತಿಳಿವಲ್ದು? ನನ್ನ ಮೊದಲೇ ಹಿಂದೆ ಇಷ್ಟು ವರ್ಷ ಆದ್ರೂ ಮಕ್ಕಳೆಲ್ಲಾರು ಒದ್ದಾಡಕತ್ತಿದ್ಲ. ಆಕೆ ಕಾಲಿಟ್ಟಗಳಿಗೆ ಆಕಿನೂ ಹೊಟ್ಲಿಗಳ ಈಕಿನೂ ಹೊಟ್ಲಿಗಳ, ಇಬ್ಬರನ್ನೂ ಸತ್ಯಾರ್ಥ ಒಪ್ಕೊಳಕ್ ತಯಾರಿಲ್ಲ ನೋಡು. ಒಪ್ಕೊಳ್ಳೋದಿಲ್ಲ. ನಿಮ್ಮವ್ವ ಅಷ್ಟ ಯಾಕೋ ಇಡೀ ಜಗತ್ತ ಅಂತ ಒಪ್ಕೊಳ್ಳೋದಿಲ್ಲ. ಈಗೇನು ಮಾಡಂದಿ? ನಿನ್ನ ಪಾಲಿಗೆ ಅಷ್ಟು ಬಂದೈತಿ, ಅನುಭವಿಸು. ಒಬ್ಬಕ್ಕಿಗೇನ ಹೆಚ್ಚು ಕಮ್ಮಿ ಆದ್ರು ನಾ ಬದುಕುಳಿದು ಭಾಳ ಕಷ್ಟ ಐತಿ. ಗಂಡಸಾಗ ಎಂತ ಮಾತು ಮಾತಾಡ್ತೀವಿ ಅಣ್ಣ. ಸಾಕು ಸೈನದಿ ಎದ್ದು ಬಾ. ಏಡಾತ್ರಿ? ನಮ್ಮ ಅವ್ವಾಗ್ರೆ ಹೇಳ, ನನ್ನ ಹೆಂಡತಿಗ್ರೆ ಹೇಳ, ಒಟ್ಟು ತಿಳಿಸಿ ಬುದ್ಧಿ ಹೇಳ. ಹಾಂ, ಯವ್ವ ಯಾಕೋ ತಟ್ಟು ಮನ್ಯಾಗ ಜೋಲ್ ಹೋಗಾಕತ್ತಿಲ್ಲ? ಎಂದೋ ಜೋಲಿ ಆಗೈತಪ್ಪ, ನಿನಗೆ ಈಗ ಅರಿವಾಗತ್ತೈತೇನ? ನಾ ಮೊದ್ಲೇ ಹೇಳಾಕತ್ತಿಲ್ಲ, ಮದುವೆ ಮಾಡ್ಕೊಂಡಿದ್ದು ಹೇಳಾಕತ್ತಿಲ್ಲ. ಹೀಗೆಲ್ಲ ಚಲೋ ನಡೆದೈತಿ. ಯಾಕೋ ಈಕೆ ಮನಸ್ಸಿನ್ಯಾಗ ಬೇರೆ ಬೇರೆನ ತಲೆಯಾಗ ಓಡಾಕತೈತಿ ನೋಡುವ. ಅಲ್ಲಿ ತಮ್ಮ, ಈಗ ಬಂದಕಿನ್ ತೊಗೊಂಡು ಅಡ್ಡಾಡಕತ್ತಿ ಅಂದ್ರ ಇದ್ದಕ್ಕೆ ಹೊಟ್ಟು ಉರಿದಲ್ಲ. ಈಗ ಬಂದಕ್ಕಿ ಈಗ ಇದ್ದಕ್ಕಿ ಅಂತ ಯಾಕತ್ತೀವ? ಆಕಿ ಬಂದ್ಮ್ಯಾಗ ನಮ್ಮ ಮನೆಗೆಲ್ಲ ಚಲೋ ಆಗಾಕತ್ತಿದ್ದ. ಅಲ್ಲ ತಮ್ಮ, ಏನನ್ನಾಕತ್ತೀನಿ ಅಂದ್ರ ನನ್ನಿಂದ ಈಗ ಇದ್ದಕ್ಕಿಂದ ಈ ಮನೆಗೆ ದರಿದ ಹತ್ತಿದ್ದೇನ? ನಾ ಹೇಳೋದೊಂದು ನೀ ತಿಳ್ಕೊಳೋದೊಂದು ಆಯ್ತಂದ್ರೆ ಮಾತು ದಂಡಿಗೆ ಹತ್ತೋದಿಲ್ವ? ಹಂಗೋ ಹಿಂಗೋ ಜೀವನ ಕಳ್ಯಾಕತ್ತೀವಿ. ತೋರ್ಸೋದಿತ್ತಂದ್ರೆ ಇಬ್ಬರಿಗೆ ಒಂದೇ ಥರ ಪ್ರೀತಿ ತೋರ್ಸ. ನೋಡಪ್ಪ, ಆಕಿ ಮನೆಗೆ ಕಾಲಿಟ್ಟಾಗಿಂದ ಸಸಿ ತಪ್ಕೊಂಡಿಲ್ಲ, ಈಗ ಒಪ್ಕೊಳಂಗಿಲ್ಲ. ಒಪ್ಕೊಳ್ಳಂಗಿಲ್ಲ ಅಂದ್ರೆ ಹೆಂಗವ? ಹೇಂತೆ ಒಪ್ಕೊಂಡು ಸಂಸಾರ ಮಾಡಾಕತ್ತೀನಿ, ಆಕಿನ ಜೊತೆ ಕಾಲ ಕಳ್ತೀನಿ. ಈಗ ಇಬ್ಬರು ಹೊಟ್ಲಿಗ್ಯಾರ, ಮತ್ತು ಸೊಸೆತ್ ನೀವು ಒಪ್ಕೋಬೇಕು, ಹೇಂತೆತ್ ನಾವು ಒಪ್ಕೋಬೇಕು. ಒಪ್ಕೊಳ್ಳಿಕ್ಕೆ ಹೆಂಗೆ? ಇದನ್ನ ಮಾತಾಡಕ ನಿಮ್ಮ ಅವ್ನ ರಂಸಾಕತ್ತೇನ? ನಿನ್ನ ಮಾತಿಗೆ ನಾ ಏನು ಹನ್ಯಾಂಗಿಲ್ಲ ನೋಡು. ನಿನ್ನ ಮಾತಿಗೆ ನಾ ಎಂದೂ ಈ ಥರ ಆಗಿಲ್ವ?
ಈಗ ಇದ್ರಾಗಕ್ಕೂ ಮನಸ್ಸು ಒಪ್ಪಲ್ದು. ಆದ್ರೆ ಈಕಿ ನೀವು ಹೊಳ್ಳೆ ಮಳ್ಳೆ ಹಂಗಸೋದು ಆಕಿ ಯಾಕಡ್ರೆ ಮಾತಾಡೋದು ಮಾರಾಕತ್ತೀನಂದ್ರೆ ನಾ ಆಕಿನ ಕಡೆನ ಆಗವ. ಏನು ಅನ್ಕೋತೀವಿ ಅನ್ಕೋ. ಬಂದಾನ ಹೆಂಡತಿ ಪರವಾಗಿ ಮಾತಾಡಕ್ಕೆ. ಆಕಿನ ಸಸಿ ಅತ್ ನಂಬ್ಕೋಬೇಕತ್ತ. ಯಾಕೆ ನಂಬ್ಕೋಬೇಕು? ನಿನಗೊಂದು ಜೀವನ ರೂಪಿಸ್ಕೊಟ್ಟಾರಂದ್ರೆ ಅವ್ರ ಬೆಳೆದಾಗ ಯಾಕೆ ಅಡ್ಡ ಹಾಕತ್ತೆ ಮ್ಯಾಗ ಮ್ಯಾಗ? ನಾ ಏನಂತ ಪಾಪದ ಕೆಲಸ ಮಾಡೀನಿ ಅಂತೇಳಿ ಎಲ್ರು ಹಿಂಗೆ ಚುಚ್ಚು ಮಾತಾಡಕತ್ತೀರಿ? ನೀ ನಮ್ಮ ಮನೆಗೆ ಬಂದಿದ್ದೊಂದು ದೊಡ್ಡ ಪಾಪ, ಮತ್ತೆ ಪಾಪದ ಕೆಲಸ ಹೇಳ್ಬೇಕಂತೀಯ? ಅತ್ಯಾರ ನಿಮಗೆ ಯಾಕೆ ಸಿಟ್ಟು ಬಂದೈತೆ ಅಂತೇಳಿ ನನಗೆ ಗೊತ್ತೈತಿ. ಅದಲ್ಲ ಮುಂಜಾನೆ ಇವ್ರ ಜೊತೆ ಗುಡಿಗೆ ಹೋಗಿದ್ದಕ್ಕೆ ನಿಮ್ಗೆ ಸಿಟ್ಟು ಬಂದೈತಲ್ಲ? ಸಿಟ್ಟು ಬರಲ್ಲ ಏನು ಮಾಡ್ತೈತೆ? ಒಂದು ಮಾತು ಹೇಳಿ ಹೋಗಕ್ಕೆ ಬರಂಗಿಲ್ಲ, ಮನ್ಯಾಗ ಒಬ್ಬ ಹಿರಿಯ ಅದನ್ನು ಗೊತ್ತಾಯ್ತಿಲ್ಲ. ತಪ್ಪಾತತ್ತಿ, ಇನ್ನೊಮ್ಮಿಂತ ನಾ ದಗ್ದ ಮಾಡಂಗಿಲ್ಲ. ಇದನ್ನ ಹೇಗೆ ಬಿಟ್ಟು ಬಿಡ್ರಿ. ಹಾಂ, ಆಕೆ ಮನ್ಸಿಗೆ ಭಾಳ ಹಾಳಾಗಿ ತಿಳ್ಕೊಂಡಾಳ. ಒಂದು 4 ದಿವಸ ಚಂದಂಗಿರ್ಲಿ ಅವ್ರು. ತವ್ರ ಮನೆಗೆ ಹೋಗ್ಬಿಡ. ನಿಂತು ಪೆಟ್ಟದ ಮ್ಯಾಗ ಹೋಗಂತಂದ್ರೆ ನಾ ಹ್ಯಾಂಗೆ ಹೋಗ್ಲಿ? ಇವ್ರಿಗೇನಂತ ಹೇಳಿ, ಅಲ್ಲಿ ಅಪ್ಪಗೇನಂತ ಹೇಳಿ? ಗಚ್ಚನ ಮನೆ ಸಿಕ್ಕೈತಿ, ಹೋಗಾಕ ನೀ ಹೆಂಗೆ ಮುಂದೆ ಹೆಜ್ಜೆ ಇಟ್ಟಿ? ಇಲ್ಲೇ ತಿದ್ಕೊಂಡು ತಿಳ್ಕೊಂಡು ಇರ್ತೀನಿ. ತವ್ರ ಮನೆಗೆ ಕಳಿಸ್ಬ್ಯಾಡ್ರಿ. ಹೋಗಿ ಹೋಗಿ ಎಂತಾದ್ರೆ ಜೋಡ ಹಾಕ್ತವಳು. ಇದ್ರ ಕೈ ಕತ್ತರಿಸ್ಲಿ, ಏನಾರ ಗಂಟು ಬಿತ್ತಿ ಆಂಬ. ಯಾಕವ ಮತ್ತೆ ಮನೆ ಜಗಳ ಆಗತ್ತವತ್ತ? ಯಾಕೆ ಹೆದ್ರ ಸಂಬಂಧ? ಅಲ್ಲಪ್ಪ, ಒಬ್ರಿಗೊಂದು ಮಾಡಿದ್ರ ಜಗಳನೂ ಹತ್ತೈತಿ, ಊರು ತುಂಬ ಸುದ್ದಿನೂ ಹಬ್ತೈತಿ. ಚಿಗವ, ಈ ಮಾತೇನು ನಿನ್ನ ಸ್ವಚ್ಛಾರಿಗೆ ಏನಾಕತಿ, ನಿನ್ನ ಮಗಗೆ ಏನಾಕತಿ? ನನ್ನ ಸಣ್ಣ ಸಸಿ ನನಗೆ ಸರಿದು ಕುಂಡ್ರ ನಂಗಿಲ್ಲ. ಈಕಿಗೆ ಅನ್ಬೇಕಾಗೈತಿ, ಈಕಿ ನೋಡಿ ನನ್ನ ಮಗಗೂ ಅನ್ಬೇಕಾಗೈತಿ. ಅಲ್ವಾ, ಆಕಿ ಕಾಲಿಟ್ಟ ಮೇಲೆ ನಿಮ್ಮ ಮನೆ ಕಾಲ್ಗುಣನ ಬದಲಾಗೈತಿ ಅನ್ನೋದು ಆಡೋದು ಯಾಕೆ? ಹಿಂದಿಲ್ ನಾಳೆ ನನ್ನ ಸಣ್ಣ ಸಸಿ ಹೊಟ್ಟೆಲಿ ಆಗತ್ತಿದ್ಲು. ಎಷ್ಟು ಮಂದಿ ಭಾಳ ದಿವ್ಸ ಹೊಟ್ಲಾಗಿಲ್ಲ? ಹಾಂ, ಏನೋ ಒಬ್ಬೊಬ್ರು ಕಾಲ್ಗುಣ ಇರ್ತೈತಿ. ಆಕಿ ಕಾಲ್ಗುಣ ಚಲೋ ಐತಿ, ಹಂಗೆ ಸಣ್ಣಗೆ ಬದುಕ್ಬೇಕವ. ಅದನ್ನ ಮೊದಲು ಅವಂಗೆ ಹೇಳ. ಈಗೀಗಲಾಗ ಈಗ ಬಂದಾಕಿನ ಕರ್ಕೊಂಡು ಅಡ್ಡಾಡಕತ್ಯಾನ. ಮೊದಲೇ ಹೆಂತಿನ ಮರ್ತಾ ಬಿಟ್ಟಾನ. ಯಾರನ್ನೂ ಮರಿದಿಲ್ವ? ಸುಮ್ಮನೆ ನಿಮ್ಮ ತಲೆಯಾಗ ಅದು ಭ್ರಮೆ ಹೋಗ್ತೈತಿ ಅಷ್ಟೇ. ಬಂದವ್ರೆಲ್ಲ ನನ್ನ ಮಗನ ಕಡೆ ಆಗಿ ಮಾತಾಡಕತ್ರ ನಮ್ಮ ಮನೆಗೆ ಬರಬೇಡ್ರಿ, ನಮ್ಮ ಜೋಡಿ ಮಾತಾಡಬೇಡ್ರಿ. ನಿಮ್ಮ ಮಗನ ಮ್ಯಾಗಿನ ಸಿಟ್ಟ, ಬಂದಕಿ ಸಿಟ್ಟ ಮತ್ತೊಬ್ಬರ ಮ್ಯಾಗ ಹಾಕಿ ಮತ್ತೊಬ್ರಿಗೆ ಅಂದ್ರೆ ನೀವು ಊರನ ಮಂದಿಗೆಲ್ಲ ಕೆಟ್ಟ ಹಾಕಿರಿ ನೋಡ್ರಿ. ಯಾರ ಕಣ್ಣಿಗೆ ಒಳ್ಳೆಯವ್ರಾಗ ಏನಾಗೋದೈತಿ? ಈ ಮನೆಯವ್ರ ಸಂಬಂಧ ಸಾಕಾಗೈತಿ ನನಗೆ. ನಮ್ಮ ಅವ್ವನ ಮಾತು ಕೇಳಿ ನಿಮ್ಮ ಅಕ್ಕನ ನೀ ಕಂಡ ಕರ್ದಂಗೆ ಮಾಡಾಕತ್ತಿದ್ರ ನಿಮ್ಮ ಅಕ್ಕನ ನೀ ಕಳ್ಕೊತಿ. ಯಾಕೆ ಹಿಂಗೆ ಮಾಡಾಕತ್ತಿ? ನೀ ಮಾಡಕತ್ತಿದ್ದು ನಿನಗೆ ಸರಿ ಅನ್ಸಾತೈತೇನು? ಮೊದಲನೇ ಹೆಂಡತಿ ಯಾರು, ಎರಡನೇ ಹೆಂಡತಿ ಯಾರು? ನಿನ್ನ ಮಾತಿನ ಅರ್ಥ ಮೊದಲೇ ಹೆಂಡತಿಗೆ ಪ್ರೀತಿ ಕಾಳಜಿ ತೋರಿಸಿ ಮಿಕ್ಕಿದ ಮ್ಯಾಗ ಆಕಿಗೆ ಪ್ರೀತಿ ಕಾಳಜಿ ತೋರಿಸ್ಬೇಕನ? ಅಂದ್ರೆ ಉಂಡೆಸ್ವಿ ಪತ್ರೋಳಿ ಮಾಡಿ ನಾ ಪ್ರೀತಿ ಅಂದ್ರೆ ನನಗೊಂದು ಮಾತು ಹೇಳಾರ್ದ ಆಕಿನ ಹೆಂಗ್ ಗುಡಿ ಕರ್ಕೊಂಡು ಹೋದ್ರಿ? ಗುಡಿ ಕರ್ಕೊಂಡು ಹೋಗಿದ್ದ ದೊಡ್ಡ ವಿಚಾರ ಮಾಡಿ ಚಂದ ಬಾಯಿ ಬಂದಾಗ ಮಾತಾಡಕ್ ಹೋಗ್ಬೇಡ. ಮಾತಾಡ್ಲಾರ್ದ ಏನ್ ಮಾಡ್ಲಿ? ಅತ್ತಿ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ಲು. ನಾನು ಅಕ್ಕ ಅಂತ ಕಾಳಜಿ ತೋರಿಸಿದ್ದ ನನಗೆ ಮುಳ್ಳಾತು. ಏನು ಮುಳ್ಳಾತ? ಆಕಿ ಕಾಲಿಟ್ಟು ಗಳಿಗಿಂದ ಎಲ್ಲ ಒಳ್ಳೇದಾಗೈತಿ. ನಿನಗೆ ಯಾಕೆ ತಿಳಿವಲ್ದು? ಇಷ್ಟು ದಿನ ಬಂಜಿ ಅಂತೇಳಿ ಊನ್ಯಾನ ಮಂದಿ ಊರಾನ ಮಂದಿ ಎಲ್ಲ ನಿನಗೆ ಮಾತಾಡ್ತಿತ್ತು. ಅದನ್ನು ದೂರ ಮಾಡಿದ್ಲಲ್ಲ, ಅದು ನೆನಪಿಲ್ಲೇನು? ಎಲ್ಲ ನೆನಪೈತ್ರಿ, ಆದ್ರ ಆಕಿ ಎಲ್ಲಿದ್ಲು, ಎಲ್ಲಿಂದ ಬಂದ್ಲು ಅನ್ನೋದು ಆಕಿಗೂ ನೆನಪಿದ್ರ ಸಾಕು. ನಮ್ಮ ಸಂಸಾರ ಬೂದಿ ಮುಚ್ಚಿದ ಕೆಂಡದಂಗೈತಿ. ಗಾಳಿ ಬಿಟ್ರೆ ಹೊತ್ತಿ ಉರಿತೈತಿ. ಅದ್ರ ಬಗ್ಗೆ ವಿಚಾರ ಮಾಡಕತ್ರ ನಮ್ಮ ಸಂಸಾರನೂ ಹೊತ್ತಿ ಉರಿತೈತಿ. ತಿಳ್ಕೋರ. ನೀವು ತಿಳ್ಕೊಬೇಕ್ರಿ ಮೊದ್ಲು. ಒಂದ್ ಕಣ್ಣಿಗೆ ಬೆಣ್ಣಿ, ಒಂದ್ ಕಣ್ಣಿಗೆ ಸುಣ್ಣ. ಹೆಂಗ್ ಚಲೋ ಅನಿಸ್ತೈತಿ? ಅಂದ್ರಣ ಏನ್ ಮಾಡೀನಿ? ಆಕಿನಾದ್ರ ಎಲ್ ಬೇಕಲ್ಲಿ ತಗೊಂಡ್ ಅಡ್ಡಾಡೋದು, ನನ್ನಾದ್ರ ಕಾಲ್ ಕಸ ಮಾಡ್ಕೊಂಡ್ ಅಡ್ಡಾಡೋದು. ಇಷ್ಟು ದಿನ ಅಕ್ಕ ಅನ್ನೋ ಕಳ್ಳಿತ್ತು, ಕಾಳಜಿ ಇತ್ತು. ನೀ ಮಾಡೋದು ನೋಡಿದ್ರ ಅಕ್ಕ ಅನ್ನೋಕ್ಕೂ ಮನಸ್ಸು ಬರೋದಿಲ್ಲ. ಅತ್ತಿನೂ ಬಯಾಕತ್ತಾಳ, ನೀನು ಬಯಾಕತ್ತಿ. ಅಲ್ಲ, ನಾ ಅಂಥದ್ದು ಏನಾರ ಮಾಡೀನಿ? ಏನ್ ಮಾಡಿ ಏನ್ ಮಾಡಕತ್ತಿ ಅನ್ನೋದು ಗೊತ್ತಿಲ್ಲೇನ? ಅದು ನಾನ ಬಿಡ್ಸಿ ಹೇಳ್ಬೇಕು? ಇಂಥದ್ದೈತೆ ಅಂತ ಹೇಳಿದ್ರ ಅಣ್ಣ ತಿಳ್ಕೊಂತೀನವ. ಏನೂ ಇರ್ಲಾರ ಹಂಗೆ ಬಯಾಕತ್ರ
ನಾ ಏನಂತ ತಿಳ್ಕೊಬೇಕು? ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಾನು ಕರ್ಕೊಂಡು ಅಡ್ಡಾಡ್ತಿದ್ದಿ, ಆದ್ರೆ ಈಗೀಗ ನನ್ನ ಬಿಟ್ಟು ನನ್ನ ಗಂಡನ ಜೊತೆ ಒಬ್ಬಾಕಿನೇ ತಿರ್ಗಾಕತ್ತಿ. ಮುಂಜಾನೆ ನಾವಿಬ್ರು ಗುಡಿಗೆ ಹೋಗಿದ್ದಕ್ಕೆ ನಿಂಗೆ ಸಿಟ್ಟು ಬಂದೈತನ. ನಾ ಅವ್ರಿಗೆ ಹೇಳಿದೆ ಆಕಿನೂ ಕರ್ಕೊಂಡು ಹೋಗೋಣ ಅಂತೇಳಿ, ಆದ್ರೆ ಅವರ ಬ್ಯಾಡ ಅಂತಂದ್ರು. ಅವ್ರು ಬ್ಯಾಡ ಅಂದ್ರಂತ ನೀ ಅವ್ರ ಬೆನ್ನತ್ತಿ ಹೋದೆ ಅಂತ ನನಗೆ ಹೇಳೋಗಕ್ಕೆ ಏನಾಗಿತ್ತು? ನಿಂಗೆ ಹೇಳಾರ ಹೋಗಿದ್ದಕ್ಕೆ ಇಷ್ಟು ಸಿಟ್ಟು ಬಂದೈತಂತಂದ್ರೆ ನಾ ಇನ್ನೊಮ್ಮೆ ಹೇಳಾರ ಎಲ್ಲೂ ಹೋಗೋದಿಲ್ಲ. ಅಂದ್ರ ಇನ್ನೋರ್ ಜೊತೆ ಸುತ್ತಬೇಕನ್ನೋ ಆಸೆ ಐತನು? ತಪ್ಪು ಇನ್ನೊಂದ್ಸಲ ಅವ್ರ ಜೊತೆ ಹೊಸ್ಲ ದಾಟಿದೆ ಅಂದ್ರ ನೀ ಅಕ್ಕ ಅನ್ನೋದು ಮರಿಬೇಕಾಗತ್ತಾ? ಹಿಂಗ ಅನ್ನಕತ್ತಾಳ ಅಂತಂದು ಏನಾರ ಅವ್ರ ಮುಂದೆ ಹೇಳಿದೆ ಅಂದ್ರ ನೆನಪಿರ್ಲಿ, ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗತ್ತ. ಇಲ್ಲಿ ನೋಡಿಲಿ, ಯಾಕೆ ಕಣ್ಣೀರು ಹಾಕಾಕತಿ, ಯಾಕೆ ಧೈರ್ಯ ಕಳ್ಕೊಳಕತಿ? ಪ್ರಭು ಶ್ರೀರಾಮಚಂದ್ರ ತಾಯಿ ಸೀತಾಮಾತಿನ 14 ವರ್ಷ ವನವಾಸ ಕಳಿಸಿದಾಗ ಹೆಂಗೆ ಜೀವನ ಮಾಡಿರ್ಬೇಕು, ಹೆಂಗೆ ಬದುಕಿರಬೇಕು? ತಾಯಿ ಸೀತಾಮಾತಿನೂ 14 ವರ್ಷ ವನವಾಸ ಮುಗಿಸಿ ಬಂದ್ರಲ್ಲ, ಪ್ರಭು ಶ್ರೀರಾಮಚಂದ್ರ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿರಬೇಕು, ಎಷ್ಟು ದಾರಿ ಕಾಯ್ದಿರಬೇಕು. ನಿನಗೂ ಅಂಥ ಹೊತ್ತ ಬಂದೈತಿ, ಏನಂದ್ರು ಅನಿಸ್ಕೋ. ನಿನ್ನ ಸಂಬಂಧ ನಾ ಇರ್ತೀನಿ, ನನ್ನ ಸಂಬಂಧ ನೀ ಇರ್ತೀಯಲ್ಲ. ಮನೆಯವ್ರ ಹೆಂಗೆ ಚುಚ್ಚಿ ಮಾತಾಡಿದ್ರ ನಂಗೆ ಆ ಮನ್ಯಾಗ ಹೆಂಗೆ ಕಾಳು ನಿಂದಿರ್ತಾವ್ರಿ? ಏ ಹುಚ್ಚಿ, ಪರಿನವ್ರಿಗೆ ನಮ್ಮ ಬಗ್ಗೆ ವಿಚಾರ ಮಾಡಕ್ಕೆ ಹುಚ್ಚಿಡ್ದೈತತ್ ಮಾಡ್ಯಾನ? ಏನ ಅವಮಾನ ಆದರೂ ಮನ್ಯಾನವ್ರಿಂದ ಅವಮಾನ ಆಗೋದು, ಏನ ಮಾತು ಬಂದರೂ ಸಂಬಂಧಿಕರಿಂದ ಮಾತು ಬರೋದು. ಇದು ಸಂಸಾರ ಐತಿ, ಸಾಯುತಕ ತಪ್ಪಿದ್ದಲ್ಲ. ಗಟ್ಟಿದೇರಾಗಿ ಬಾಳ್ಬೇಕಾಗತ್ತೆ. ನನ್ನ ತಂಗಿ ಮನಸ್ಸು ಭಾಳ ಕಲ್ ಮಾಡ್ಕೊಂಡಳ. ನಿನ್ನ ತಂಗಿ ಮನಸ್ಸ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ. ಗಾಳಿ ಬಿಟ್ರೆ ಸಾಕ ಉರಿನ ಹತ್ಕೋತೈತಿ. ಹಂಗೆ ನಮ್ಮವು ಗಾಳಿ ಉದಾಕತ್ತಾಳ, ಉರಿ ಹತ್ತಾಕತೈತಿ. ತಿಳಿಸಿ ಹೇಳ್ತೀನಿ, ತಿದ್ಕೋತಾಳ. ನೀ ಧೈರ್ಯ ಕಳ್ಕೊಬೇಡ. ಯಾರೇನೇ ಅಂದ್ರು ನೀವು ನನ್ನ ಜೋಡಿ ಇರ್ತೀರಲ್ಲ? ಇರೋದು ಅಷ್ಟ ಯಾಕ, ನಿನ್ನ ಜೋಡಿ ಇದ್ದು ನಿನ್ನ ಕಣ್ಣೀರು ಒರೆಸೋ ಕೈ ನನ್ನೂ ಆಗಿರ್ತಾವ. ಯಾವ ಚಿಂತೆ ಮಾಡಬೇಡ. ಇದು ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತೀನಿ. ಬಾ. ಯಾವಾಗ ನೋಡಿದ್ರು ಅಕ್ಕಿನ ತಗೊಂಡ್ ತಿರುಗ್ತೀರಿ, ಇದ್ದಕ್ಕೇನ್ ಸಾಯ್ಬೇಕೇನು? ಗೊತ್ತಿದ್ದು ಹದ್ದು ಮೀರ್ ಮಾತಾಡಕತ್ತಿಲ್ಲ ಯಾಕ? ಇತ್ತೀಚೆಗೆ ನೀವು ಮಾತಾಡಕತ್ತಿದ್ದು ಮಾಡಾಕತ್ತಿದ್ದು ಯಾವ್ದು ನನ್ನ ಮನ್ಸಿಗೆ ಸರಿ ಅನ್ಸವಲ್ತು. ಆಕೆ ನಿಮ್ಮ ಅಕ್ಕದಳ, ನನ್ನ ಮೆಚ್ಚಿ ಮನೆ ಬಿಟ್ಟು ಓಡಿ ಬಂದಕ್ಕೆಲ್ಲ ಬ್ಯಾರೆ ಜಾತಿ ಆಕೆಲ್ಲ. ನಿನ್ನ ಒಡ ಹುಟ್ಟಿದ ಅಕ್ಕದಳ, ಆಕಿನ ಕಂಡ್ರೆ ಇಟ್ಟು ಕೆಂಡ ಕಾರ್ದಂಗೆ ಮಾಡಾಕತ್ತಿಲ್ಲ. ನೀನಲ್ಲ ಮುಂದೆ ಮದ್ವೆ ಮಾಡಿಸಿದ್ದ. ಮುಂದ್ ನಿಂತ್ ಮದ್ವಿ ಮಾಡಿ ನಂತಂದು ಮೊದಲ್ ಮದ್ವೆ ಅದಕ್ಕಿನ ಮರ್ತ್ ಅಡ್ಡಾಡಕತ್ತಿರಲ್ಲ. ಮರ್ತಿಲ್ಲ, ಮರ್ತ್ ಅಡ್ಡಾಡಕತ್ತಿಲ್ಲ. ಇಬ್ಬರು ಒಂದ ತಕಡೆ ಇಟ್ಟು ತೂಗಿನಿ. ನೀ ಯಾರ್ಯಾರೋ ಮಾತು ಕೇಳಿ ನಿನ್ನ ಮನಸ್ಸು ಬದಲು ಮಾಡ್ಕೊಳಕತ್ತಿ, ಬದಲು ಮಾತಾಡಕತ್ತಿ. ಮೊದಲು ಹೆಂಗಿದ್ದೆ ಹಂಗಿರು. ಚಲೋ ಕಾಲು ಕೂಡಿ ಬಂದೈತಿ, ಮರ್ತೇನ? ಬಾಳ್ ವರ್ಷ ಕೊಟ್ಲಾಗಿನಂತಂದು ಅದು ಆಕಿ ಬಂದ್ ಮೇಲೆ ಒಟ್ಲಾಗಿನಂತಂದು ಆಕಿನ ವಹಿಸ್ಕೊಂಡ್ ಮಾತಾಡ್ಬೇಡ್ರಿ. ಆಕಿ ನಿನ್ನ ಒಡ ಹುಟ್ಟಿದಾಗ ಕಣೋದು ಮರ್ಯಾಕಿದ್ರ ಮರ್ತು ಬಿಡು. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಆಕಿ ನಿನ್ನ ಒಡ ಹುಟ್ಟಿದಾಕ ಕಳ್ಳ ಬಳ್ಳಿ ಕುನು ಇತ್ತಂದ್ರೆ ನಾ ಹೇಳ್ದಂಗೆ ಕೇಳು, ಮನೆ ಮುಂದೆ ಸಾಕ್ತದ ಅಷ್ಟ. ತವ್ರ ಮನೆಗೆ ಹೋಗಾಕು ಅಲ್ಲ ಅಂತಾಳ, ಗಂಡನ ಬಿಟ್ಕೊಡಂಗಿಲ್ಲ ಅಂತಾಳ. ನಾ ಹೇಳ್ದಂಗೆ ಮಾಡ. ಹಾಲ್ದಾಗ ವಿಷ ಬೆರೆಸಿ ಕುಡ್ಸೋದಂದ್ರ ಹೆಂಗ್ರಿ? ಏ ಹುಚ್ಚಿ, ಒಮ್ಮೆ ಗಟ್ಟಿ ಧೈರ್ಯ ಮಾಡಿದಂದ್ರ ನೀನು ಬಾಳೆ ಮೆಟ್ಟಿ ನಿಂತಿರ್ತೈತಿ. ಒತ್ತಟ್ಟಿ ನೋಡಿದ್ರ ಆಕಿ ನನ್ ಒಡ ಹುಟ್ಟಿದ ಅಕ್ಕ, ಒತ್ತಟ್ಟು ನೋಡಿದ್ರ ಆಕಿ ನನ್ ಸೌತಿ. ಶಾಶ್ವತಾಗಿ ನಿನ್ನ ಸೌತೆಗೆ ಉಳ್ಯಾಕ ಬಂದಾಳ. ನೀನು ಬಾಳೆ ಉಳಿಸ್ಕೋತೇವೋ, ನಿನ್ನ ಕಾಲ ಮೇಲೆ ನೀನ ಕಲ್ ಚಲ್ಕೋತೇವೋ ಅದನ್ನ ನೋಡ್ಕೋ. ನಿನ್ ಮಾತು ಒಪ್ಕೊಂತೀನತ್ತಿ, ಆದ್ರ ಆಕಿ ಹಾಲು ಹೆಂಗ್ ಒಯ್ದು ಕೊಡೋದು? ಯಾವ ತರ ಹಾಲು ಕುಡ್ಸೋದು? ನೋಡು, ಹೊತ್ತು ನೋಡಿ ಹಾಲ್ನಾಗ ವಿಷ ಹಾಕಿಡ. ನಾನ ಬಂದು ಕುಡ್ದ ಬೆಳಿಗ್ಗೆ ನೋಟಿಗೆ ಶೆಟ್ಟದ್ ಹೊಕ್ಕೈತಿ. ಆಕಿದು ಬಾಳ ಅತಿ ಆತೈತಿ. ನೀ ಹೇಳ್ದಂಗ ಮಾಡೋದು ಚಲೋ. ನೋಡು, ಇದು ನನ್ನ ಮಗನಿಗೆ ಸಂಶಯ ಬರಬಾರ್ದ. ಮೊದಲೇ ಇತ್ತಿತ್ಲಾಗ ನಮ್ಗೆ ಶೇರ್ವಲ್ಲಾಗ ನಾವು